ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ರವಿ ಶ್ರೀವತ್ಸ ಕಣ್ಣೀರು ಹಾಕಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣು ಸ್ಮಾರಕವನ್ನ ಡೆಮಾಲಿಷ್ ಮಾಡಿದಂಥ ಜಾಗದ ವಿಚಾರಕ್ಕಾಗಿ ಅವರು ಕಣ್ಣೀರು ಹಾಕಿರೋದು. ವಿಷ್ಣು ಸ್ಮಾರಕ ನೆಲಸಮ ಮಾಡಿದ್ರ ಈ ರೀತಿಯಾಗಿ ತಮ್ಮ ಆಶ್ಚರ್ಯವನ್ನ ದುಃಖವನ್ನ ಹೊರಹಾಕಿದ್ದಾರೆ. ಇದೇ ಜಾಗಕ್ಕಾಗಿ ಬಾಲಣ್ಣ ಕುಟುಂಬ ಜೊತೆಗೆ ವಿಷ್ಣು ಫ್ಯಾನ್ಸ್ ಮಧ್ಯೆ ವಾಗ್ವಾದ ನಡೆದಿತ್ತು. ಜೊತೆಗೆ ಆ ಜಟಾಪಟಿ ನಡೀತಾನೇ ಬಂದಿತ್ತು. 2009ರಿಂದ ಇವತ್ತಿನವರೆಗೂ ಕೂಡ ಆ ಜಟಾಪಟಿ ಹಾಗೇ ಇದೆ. ಸೊ ರಾತ್ರೋರಾತ್ರಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಈಗ ನೆಲಸಮ ಮಾಡಲಾಗಿದೆ. 2009ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮನ್ನು ಅಗಲದಂತಹ ಸಂದರ್ಭದಲ್ಲಿ ಆಗ ಇದ್ದಂಥ ಸರ್ಕಾರ ಒಂದು ಚಿಕ್ಕದಾಗಿ ಯೋಚನೆ ಮಾಡಿ ಒಂದು ನ್ಯೂಟ್ರಲ್ ಜಾಗವನ್ನು ಸೆಟ್ ಮಾಡಿ ಯಾವುದೇ ವಾಗ್ವಾದ ಇಲ್ಲದೆ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಇರುವಂತಹ ಜಾಗವನ್ನು ಆಗಲೇ ಅದನ್ನು ರಿಸರ್ವ್ ಮಾಡಿದ್ದಿದ್ರೆ ಬಹುಶಃ ಇವತ್ತು ಇಂಥ ಒಂದು ದುಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ, ಚಾನ್ಸೇ ಇರ್ತಾ ಇರಲಿಲ್ಲ. ಆ ಸರ್ಕಾರ ಇರ್ಬೋದು, ಜೊತೆಗೆ ಅದಾದ ನಂತರ ಬಂದಂಥ ಸರ್ಕಾರಗಳಿರ್ಬೋದು. ಈ ಜಟಾಪಟಿಯನ್ನು ನಿವಾರಿಸುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ಇಂಥ ಒಂದು ಘಾಸಿಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅನುಭವಿಸಬೇಕಾಗಿದೆ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ರವಿ ಶ್ರೀವತ್ಸ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಲೋಕೇಶ್ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ರಾತ್ರೋರಾತ್ರಿ ವಿಷ್ಣು ಅವರ ಸ್ಮಾರಕವನ್ನ ನೆಲಸಮ ಮಾಡಿರುವಂತೆ ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ರವಿ ಶ್ರೀವತ್ಸ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ನಿಜಕ್ಕೂ ಬೇಸರದ ಸಂಗತಿ, ಯಾಕಂದ್ರೆ ಮೊದಲಿಂದ ಹೇಳಕ್ಕೆ ಬರ್ತೀರಿ ಈ ವರ್ಷ ಆದ್ರೂ ನ್ಯಾಯ ಸಿಗ್ಬೋದು ಅಂತ. ಕೊನೆಗೆ ನ್ಯಾಯ ಈ ಮಟ್ಟಕ್ಕೆ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ವಿಷ್ಣು ಅವರ ಸ್ಮಾರಕವನ್ನ ನೆಲಸಮ ಮಾಡಿರೋದು ಎಷ್ಟು ಬೇಸರ ತರಿಸಿದೆ ನಿಮಗೆ? ನೋವಾಗ್ತಿದೆ ಲೋಕೇಶ್ ಅಣ್ಣ, ನೋವಾಗ್ತಿದೆ. ಏನಿಲ್ಲ, ಎಲ್ಲ ಮುಗಿದೋಯ್ತಷ್ಟೇ. ಬೇಸರ ಅಲ್ಲ. ಎರಡನೇ ಸತಿ ನಮ್ಮಮ್ಮನೂ ಕೂಡ ನಾನು 1000 ಸತಿ ಹೇಳ್ತೀನಿ, ಸಿನಿಮಾ ಇಂಡಸ್ಟ್ರಿ ಬಂದಾಗ ಅವರಿಬ್ರು ಪಕ್ಕ, ನನಗೆ ನನ್ನ ಯಜಮಾನನೇ ಇಲ್ಲ ಅಂತ ಹೋಗ್ಬಿಟ್ರು. ಎರಡನೇ ಸತಿ ಹೋದ್ರು ನಮ್ಮ ಯಜಮಾನ. ಸರ್, ಇನ್ನೊಂದು ಮಾತು ಹೇಳ್ತೀರಿ, 2009ರಲ್ಲ ನಮ್ಮ ಯಜಮಾನರು ತೀರ್ಕೊಂಡದ್ದು, ಆಕ್ಚುಲಾಗಿ ತೀರ್ಕೊಂಡದ್ದು ಇವತ್ತು ಅಂತ ಹೇಳಿದ್ರು. ಇವತ್ತೇ ಸರ್, ಅದೇ ಹೇಳಿದ್ನಲ್ಲ, ಎರಡನೇ ಸರಿ ಹೊರಟೋದ್ರು. ಯಾರು ಇಲ್ಲ, ಅನಾಥವಾಗಿದೀವಿ ನೋಡಿ. ಎಲ್ಲ ತುಂಬಾ ನೋವಾಗ್ತಿದೆ ಲೋಕೇಶ್, ತುಂಬಾ ನೋವಾಗ್ತಿದೆ. ಕರಾಳವಾದ ದಿನ, ನಮಗ್ ಕರಾಳವಾದ ದಿನ, ಮರೆಯಕ್ಕಾಗಲ್ಲ ಇವತ್ತಿಗೆ. ಘಟನೆ ಆಗಿತ್ತು ಅನ್ಕೊಂಡಿದ್ರೆ ಸರ್, ಅಂದ್ರೆ ಎಲ್ಲರಿಗೂ ನಂಬಿಕೆ ಇದ್ದು ಅಷ್ಟು ಜಾಗನಾದ್ರೂ ನಮ್ಗೆ ಬಿಟ್ಕೊಡ್ತಾರೆ. 6 ಅಡಿ 3 ಅಡಿ ಜಾಗ ಅಭಿಮಾನಿಗಳು ಅವಾಗಿಂದ ಕೇಳ್ಕೊ ಬರ್ತಿದ್ರೆ ಅದು ಅಷ್ಟು ಜಾಗ ನಮ್ಗೆ ಬಿಟ್ಕೊಡಿ ಅಂತ, ಅದಾದ್ರೂ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ರು. ಬಟ್ ಇವತ್ತಿಗೆ ನೆಲಸಮ ಮಾಡಿದ್ರು ಎಲ್ಲ ಆಗೋಯ್ತು. ನಂಬಿಕೆನ ತುಳಿದಾಕ್ಬಿಟ್ರು ಸರ್, ನಂಬಿಕೆನ ಹೊಸಕ್ಬಿಟ್ರು. ಮನುಷ್ಯನ ಇಷ್ಟು ಚೆನ್ನಾಗಿ ಮನುಷ್ಯನ ನಂಬಿಕೆ ಭಾರತ ನಂಬಿಕೆಗಳ ಬುನಾದಿ ಅಂತಾರೆ, ಅದನ್ನ ಇಷ್ಟು ಚೆನ್ನಾಗಿ ಹೊಸಕಾಗ್ತಾರೆ ಅಂತ ಇವತ್ತು ನೋಡಿದ್ರೆ ಎಲ್ಲರೂ ವೆರಿ ವೆಲ್ ಪ್ಲಾನ್ಡ್, ನೀಟ್ಲಿ ಎಕ್ಸಿಕ್ಯೂಟೆಡ್. ಅದೇನೋ ಹೇಳ್ತಾರಲ್ಲ, ಟೆಕ್ಸಿ ಕ್ಲೀನ್ ಆಗಿ, ಅದೇ ಹೇಳ್ತಾ ಇದ್ರು. ಪಾಪ ಯಾರೋ ಒಬ್ರು ಬೆಳಗ್ಗೆ ಬಂದು JCB ಹೊಡೆದ್ರು ಸರ್, ಗೊತ್ತಾಗ್ಲಿಲ್ಲ ಯಾರು ತಪ್ಪು ಸರ್ ಇಲ್ಲಿ ಅಂತ. ಸರ್ಕಾರದ ಇಲ್ಲಿ ಒಂದು ಹೊಂದಾಣಿಕೆ ಕರೆಕ್ಟ್ ಆಗಿಲ್ವಾ? ಬಾಲಕೃಷ್ಣ ಅವ್ರ ಫ್ಯಾಮಿಲಿ ಅಥವಾ ವಿಷ್ಣುವರ್ಧನ್ ಕುಟುಂಬದವ್ರು ಏನಾರ ಒಂದು ಸಂಧಾನ ಮಾಡ್ಕೊಂಡು ಯಾರು ಮಾತನಾಡಬಹುದಾಯ್ತಲ್ಲ ಅಂತ. ನಮ್ಮ ಯಜಮಾನ ಈ ಮಣ್ಣಲ್ಲಿ ಹುಟ್ಟಿದ್ದು ತಪ್ಪು ಸರ್, ಇಲ್ಲೊಂದು ಹೇಳ್ತಾರೆ, ಅಲ್ಲಿ ಸಾಹಸ ಸಿಂಹ ಮಲಗಿದಾರೆ ಅಂತ ಹೇಳ್ತಾರೆ. ಬಟ್ ಆ ಜಾಗದಲ್ಲಿ ಇವತ್ತು ನೋಡಿದಾಗ ಅದರ ಪರಿಸ್ಥಿತಿ ಬೇರೆ. ಸಾಹಸ ಸಿಂಹ ಮಲಗಿದ್ದಾರೆ ಅಂತ ಬರ್ತಾ ಇದ್ರು, ಬಟ್ ಆ ಜಾಗದಲ್ಲಿ ನೀವು ಬೆಳಿಗ್ಗೆ ಬಂದಾಗ ಅಯ್ಯೋ ದಾರುಣವಾಗಿತ್ತು ಸರ್. ಒಂದೇ ಒಂದು ಸೈಜ್ ಕಲ್ಲಿದೆ, ಅಲ್ಲೆಲ್ಲೋ ಪಕ್ಕದಲ್ಲಿ ಒಂದು ನಾಯಿ ಮಲಗಿದೆ ಅಷ್ಟೇ. ಎಷ್ಟೊತ್ತಿಗಾಗಿರೋ ಸರ್ ನಿನ್ನೆ? ಅಂದ್ರೆ ಮಧ್ಯರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ಇದು ಇಲ್ಲೇ ಪಕ್ಕದಲ್ಲಿರೋರು ನಂಗೆ ಈ ಮಗುನೇ ನಾನು ಫೋನ್ ಮಾಡಿ ಹೇಳಿದ್ ಹಿಂಗ್ ಮಾಡಕ್ ಕೊಟ್ಟಿದ್ದಾರೆ, ಓಡ್ಬಾಣ ಅಂತ ಓಡ್ ಬಂದೆ ಅಷ್ಟೇ. ಸರ್, ಮುಂದೆ ನಿಮ್ಮನ್ನ ನೋಡ್ತೀರಾ ಅಂದ್ರೆ ವಿಷ್ಣು ಅವರ ಅಭಿಮಾನಿಗಳ ಪರವಾಗಿ ಪ್ರತಿನಿಧಿಯಾಗಿ ಕಾಣಿಸ್ತಾ ಇದ್ರಿ ಸರ್. ಸರ್, ಒಬ್ಬರ ನಾವ್ ಏನಣ್ಣ ಮಾಡ್ಲಿ, ಏನ್ ಮಾಡೋಣ? ನಾ ಅದೇ ಹೇಳಿದ್ನಲ್ಲ, ಒಂದು ನಾಯಿ ನಾನ್ ಬೊಗಳ್ಬೋದಷ್ಟೇ. ನನ್ನ ಯಜಮಾನನ್ ನಾಯಿ, ನಾನು ಬೊಗಳೋದ್ ಬಿಟ್ರೆ ಏನು ಗೊತ್ತಿಲ್ಲ, ಅಯ್ಯೋ ಅಂತ ಅಳ್ಬೋದು. ಮಿಕ್ಕಿನದವ್ರನ್ನೆಲ್ಲ ಬಿಟ್ಬಿಡೋಣ ಅಷ್ಟೇ. ಯಾರನ್ನ ಕಟ್ಕೊಂಡು ಯಾರು ಏನು ಮಾಡ್ಲಿಲ್ಲ, ನಾನೊಬ್ಬ ಏನ್ ಮಾಡ್ಲಿ? ತಿರ್ಗಾ ಯಾವತ್ತೂ ಬರ್ತೀನಿ, ಅದ್ರೊಳಗೆ ಹೋಗ್ತೀನಿ, ನನಗೆ ಗೊತ್ತು. ಅದೇ ಕೇಳಿದೆ ಪೊಲೀಸವ್ರನ್ನ, ಒಂಚೂರು ಒಳಗ್ ಬಿಡಿ, ಅಟ್ಲೀಸ್ಟ್ ಒಂಚೂರು ಮಣ್ಣು ಎತ್ಕೊಂಡ್ ಬರ್ತೀನಿ ಅಂದೆ, ಬಿಡ್ಲಿಲ್ಲ ಅವ್ರು. ಈ ಜಾಗ ಯಾರು ಸೇರಿದೆ, ಈಗ ಯಾರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಒಳ್ಳೇದಾಗುತ್ತಂತ ಈಗ ಒಂದು ಹೇಳ್ತಾ ಇದ್ರಿ. ನಮ್ಗೆ ಶಾಪ ಯಾವತ್ತು ಕಾಯ್ತೀನಿ, ಮಾತ್ರ ಇದೇ ಕಾಂಪೌಂಡ್ ಅಲ್ಲೇ ಕಾಯ್ತೀನಿ. ಯಾವನ್ ಮನೆ ಕಟ್ತಾನೆ ನೋಡ್ತೀನಿ, ಸ್ಟುಡಿಯೋ ಕಟ್ತಾರ, ಮನೆ ಕಟ್ತಾರ. ನಾನು ಹೇಳನಲ್ಲ, ಬ್ರಾಹ್ಮಣನ ಶಾಪ ನೋಡ್ತೀನಿ, ಇದು ಹೆಂಗಿರತ್ತೆ ಅಂತ.
ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತರದೊಂದು ಕರಾಳ ಒಂದು ಘಟನೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರು ಊಹೆನೂ ಮಾಡಿಲ್ಲ. ಅಭಿಮಾನಿಗಳು ಅಂದ್ರೆ ತುಂಬಾ ಎಲ್ಲೋ ಮೈಸೂರಲ್ಲಿ ಒಂದು ಅಲ್ಲಿ ಸ್ಮಾರಕ ಆಗಿದೆ ಅಂದ್ರೂ ಕೂಡ ನಂಬಿಕೆ ಇದ್ದದ್ದು ಇಲ್ಲಿ ಒಂದು ಭಾವನಾತ್ಮಕ ಒಂದು ನಂಟಿದೆ. ಈ ಜಾಗದಲ್ಲಿ ಬಂದು ಅವರ ಬರ್ತ್ಡೇನಲ್ಲಿ ಅವರ ಪುಣ್ಯ ಸ್ಮರಣೆ ದಿನ ಆಗ್ಲಿ ಬಂದು ಕೈ ಮುಗ್ಕೊಂಡು ಹೋಗ್ತಾರ, ಅದಕ್ಕೂ ಕಲ್ಲಾಕಿದಾರೆ. ಆಗೋಯ್ತು ಲೋಕೆ, ನಿಮಗೂ ನೋವಿದೆ, ಒಳಗಡೆ ಏನ್ ಮಾಡ್ತಾರೆ. ಮುಂದಿನ ಹೋರಾಟ ಇಂಡಿಯನ್ಸ್ ಆರ್ ಲೈಕ್ ದಿಸ್, ನಾವೆಲ್ಲ ಮುಗೀತು. ಇಂಡಿಯನ್ ಡಾಗ್ ಇಸ್ ಆಲ್ಸೋ ಲೈಕ್ ದಿಸ್. ಐ ವಿಲ್ ಗೋ ಬ್ಯಾಕ್ ಟು ಮೈ ಹೋಮ್ ಅಷ್ಟೇ. ಸರ್, ಈ ಸಂದರ್ಭದಲ್ಲಿ ಇಂಡಸ್ಟ್ರಿಯ ಒಗ್ಗಟ್ಟು, ಯಾಕಂದ್ರೆ ಅಷ್ಟು ವರ್ಷದಿಂದ ನೋಡ್ತಾ ಇದ್ವಿ ಸರ್. ನನ್ನ ಯಜಮಾನ ಒಂದೇ ಅಷ್ಟೇ, ಯಾರು ಕಾಣ್ತಾರೆ. ನಿಮ್ಮ ಪರವಾಗಿ ಅಭಿಮಾನಿಗಳೇ ನೀವ್ ಹೇಳೋದಾದ್ರೆ ಸರ್, ಜಾಗ ಅಂತೂ ಕಳ್ಕೊಂಡಿದ್ವಿ ಈ ಸಂದರ್ಭದಲ್ಲಿ, ಕಾಪಾಡ್ಕೊಳಕ್ ಆಗ್ಲಿಲ್ರಪ್ಪ, ತಪ್ಪಾಯ್ತು ಅಷ್ಟೇ. ಎಸ್, ಇದಿಷ್ಟು ರವೀಶ್ ರಾವತ್ ಅವರ ನೋವಿನ ಮಾತು. ಎಸ್, ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.